ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನಾವು ವಚನಗಳಲ್ಲೇ ಕೆಲವು ವಚನಗಳನ್ನ ಪಾಪ್ಯುಲರ್ ವಚನಗಳು ಅಂತ ಕರಿತೇವೆ. ಆಧ್ಯಾತ್ಮ ಅನುಭವದ ನೆಲೆಯಲ್ಲಿ ಚರ್ಚೆ ಮಾಡಬೇಕಾದಾಗ ನೀವು ಏಕದೇವೋಪಾಸನೆ ಮಾಡುವಂಥವರು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳೋರು ಮತ್ತ್ಯಾಕಪ್ಪ ಒಂದು ಇಷ್ಟಲಿಂಗವನ್ನು ನಿಮ್ಮ ಕೈಯಲ್ಲಿ ಕೊಟ್ರಿ? ಅದು ಒಂದು ಕಲ್ಲಲ್ಲ, ಯಾವುದು ಕಲ್ಲನ್ನು ನೀವು ಬೇಡ ಅಂದ್ರಿ ಮತ್ತೊಂದು ಕಲ್ಲನ್ನು ನೀವು ಕೊಟ್ರಿ. ಅದಕ್ಕೆ ಅನೇಕ ಶರಣರು ಇಷ್ಟಲಿಂಗ ಅನ್ನೋದು ಅರಿವಿನ ಕುರುಹು ಅಂತ ಹೇಳ್ತಾರೆ. ಹೀಗೆ ವಾದ ವಿವಾದ ಡಿಬೇಟ್ ಮಾಡ್ತಾ ಹೋದರೆ ಅದಕ್ಕೆ ಯಾವ ಅರ್ಥನೇ ಇರೋದಿಲ್ಲ. ಯಾವುದೇ ಒಂದು ಸಂಶೋಧನೆ ಆಗಬೇಕಾದಾಗ ಅನುಭವ ಮಂಟಪದಲ್ಲಿ ನಿರಂತರ ವಾದ ವಿವಾದ ಸಂಶೋಧನೆಯ ನಂತರ ನಮ್ಮ ಕೈಗೆ ನೀಡಿದ ಅರಿವಿನ ಕುರುಹು ಇಷ್ಟಲಿಂಗ. ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಕಾರನೇ ನೋಡೋದಾದ್ರೆ ಈ ಕಾಸ್ಮಿಕ್ ಎನರ್ಜಿ ಇದೆಯಲ್ಲ, ಬ್ರಹ್ಮಾಂಡ ಸೂತ್ರದ ಹಿನ್ನೆಲೆಯಲ್ಲಿ ನಾವು ಜಗತ್ತನ್ನ ನೋಡ್ತೀವಿ. ಸಮ್ ಎನರ್ಜಿ ಇಸ್ ದೇರ್, ಕಾಸ್ಮಿಕ್ ಎನರ್ಜಿ ಇಸ್ ದೇರ್. ಆದ್ರೆ ಇಡಿಯಾಗಿ ಕಾಸ್ಮಿಕ್ ಎನರ್ಜಿಯನ್ನ ನೀವು ಆಕಾಶ, ಭೂಮಿ, ನೀರು, ಪಂಚಮಹಾಭೂತಗಳನ್ನ ಆರಾಧನೆ ಮಾಡ್ತಾ ಬಂದ್ರು, ಅಗ್ನಿಯನ್ನು ಪೂಜೆ ಮಾಡಿದ್ರು, ಒಂದೊಂದು ಧರ್ಮದವರು ಒಂದೊಂದು ನಂಬಿಕೆಯವರು, ಗಾಳಿಯನ್ನು ಪೂಜೆ ಮಾಡಿದ್ರು, ಇರ್ಲಿ. ಆದ್ರೆ ಅದನ್ನೆಲ್ಲ ಬೆಳವಣಿಗೆ ಆದ್ಮೇಲೆ ಅದನ್ನೆಲ್ಲ ಸಮೀಕರಿಸಿ ಕ್ರೋಢೀಕರಿಸಿ ಒಂದು ಸಾಂಕೇತಿಕವಾಗಿ ಅಷ್ಟೇ ಅರ್ಥಪೂರ್ಣವಾಗಿ ವ್ಯಕ್ತಿಗೆ ತನ್ನ ಕೈಯಲ್ಲಿ ಕರಸ್ಥಳಕ್ಕೆ ಬಂದು ಚುಳುಕಾದಿರೆ. ಅಷ್ಟು ದೊಡ್ಡ ಬ್ರಹ್ಮಾಂಡ ನಿನ್ನ ಕೈಗೆ ಬಂದು ಸಣ್ಣದೇ ಮಾಡಿ ಯಾಕೆ ಕೊಟ್ಟೆ ನಾನಂದ್ರ, ಯು ಆರ್ ಪ್ರೇಯಿಂಗ್ ದಿ ಹೋಲ್ ಯೂನಿವರ್ಸ್. ಇಡೀ ಬ್ರಹ್ಮಾಂಡವನ್ನ ನೀನು ಆರಾಧನೆ ಮಾಡ್ತಿ ಸಾಂಕೇತಿಕವಾಗಿ. ನಾನು ಇಡೀ ಬ್ರಹ್ಮಾಂಡವನ್ನ ಪೂಜೆ ಮಾಡೋಷ್ಟು ದೊಡ್ಡವನಲ್ಲ, ನನಗಷ್ಟು ಬೃಹದಾಕಾರದ ವ್ಯಕ್ತಿತ್ವ ಇಲ್ಲ. ಆದ್ರೆ ಅದನ್ನಾದ್ರೆ ಯಾಕೆ ಮಾಡಬೇಕು? ಬೇಡ, ನಿಮ್ಗೆ ಆ ಬ್ರಹ್ಮಾಂಡವನ್ನ ಇಷ್ಟಲಿಂಗ ಸ್ವರೂಪದಲ್ಲಿ ಕೊಟ್ಟರು ಅಂತ ಒಪ್ಕೊಳ್ಳೋಕೆ ನಿಮ್ಮ ಮನಸ್ಸಿಲ್ಲಲ್ಲ. ಇಟ್ ಈಸ್ ದ ಟೂಲ್ ಟು ಡೆವಲಪ್ ಯುವರ್ ಕಾನ್ಸಂಟ್ರೇಷನ್. ಹೇಗೆ ಕ್ರಿಯಾಯೋಗ, ವಿಪಶನ, ಅನೇಕ ಧ್ಯಾನ ಮಾರ್ಗಗಳಲ್ಲಿ ಮನುಷ್ಯನ ಏಕಾಗ್ರತೆಗಾಗಿ ಅನೇಕ ಪದ್ಧತಿಗಳದಾವ. ರಾಜಯೋಗ, ಕ್ರಿಯಾಯೋಗ, ಹೀಗೆ ಆ ಪದ್ಧತಿಗಳೆಲ್ಲ ಏನು ಹೇಳ್ತಾವಂದ್ರೆ ಅಗೇನ್ ಅವೆಲ್ಲ ಹೇಳೋದು ಏಕಾಗ್ರತೆಯನ್ನೇ. ಇಡೀ ಮೈಯಲ್ಲಿ ಒಂದು ವಿದ್ಯುತ್ ಸಂಚಲನವಾದ ಅನುಭವ ನಿನಗೆ ಧ್ಯಾನದ ನಂತರ ಸಿಗ್ತದೆ. ಬಹುಶಃ ಓಶೋ ಕೂಡ ಈ ಮಾತನ್ನ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ದ ಗ್ರೇಟೆಸ್ಟ್ ಪವರ್, ಆಲ್ ಕೈಂಡ್ ಆಫ್ ನೆಗೆಟಿವ್ ಎನರ್ಜೀಸ್ ಟು ಬಿ ಸ್ಟಾಪ್ಡ್, ಪ್ರಿವೆಂಟೆಡ್ ಓನ್ಲಿ ಬೈ ಮೆಡಿಟೇಷನ್. ಒಂದು ಧಾರ್ಮಿಕ ಸಭೆಯಲ್ಲಿ ಅನೇಕ ಜನ ಸಂತರು ಕೂತಿರ್ತಾರೆ. ಅವರು ಪರಿಚಯ ಮಾಡ್ಕೊಳ್ತಾರೆ, ನಾನು ಸಂತನಿದ್ದೇನೆ, ಐ ಆಮ್ ಎ ಮಾಂಕ್, ಐ ಆಮ್ ಸ್ವಾಮಿ. ಓಶೋ ಅವ್ರಿಗೆ ಕೇಳೋ ಪ್ರಶ್ನೆ ಒಂದೇ, ಡು ಯು ನೋ ಮೆಡಿಟೇಷನ್? ಇಫ್ ಯು ಡೋಂಟ್ ನೋ ಮೆಡಿಟೇಷನ್, ಯು ಆರ್ ನಾಟ್ ಮಂಕ್, ಯು ಆರ್ ನಾಟ್ ಸನ್ಯಾಸಿ. ನೀನು ಸನ್ಯಾಸಿ ಅಲ್ಲ, ಯೋಗಿಯೂ ಅಲ್ಲ, ಸ್ವಾಮಿಯೂ ಅಲ್ಲ. ಮೂಲ ಅನುಭವದ ಮೂಲ ಸೂತ್ರ ಇರೋದೇ ಧ್ಯಾನದಲ್ಲಿ. ಧ್ಯಾನದಿಂದ ನಿಮ್ಮ ಅಹಂಕಾರ ನಾಶ ಆಗತ್ತೆ, ಧ್ಯಾನದಿಂದ ಹಸಿವು ನಿಗ್ರಹ ಆಗತ್ತೆ, ಇಲ್ಲದೆ ಇರೋಂಗಾಗತ್ತಲ್ಲ ಅಂತ. ಇಟ್ ಕ್ಯಾನಾಟ್ ಬಿ ಇರಾಡಿಕೇಟೆಡ್ ಟೋಟಲಿ. ಬರೀ ಧ್ಯಾನ ಮಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ, ಬರೀ ಧ್ಯಾನ ಮಾಡಿದ್ರೆ ನೀರಡಿಕೆ ಹೋಗಂಗಿಲ್ಲ, ಬರೀ ಧ್ಯಾನ ಮಾಡಿದ್ರೆ ಲೈಂಗಿಕ ತೃಷೆ ಹಿಂಗಂಗಿಲ್ಲ. ಇದೆಲ್ಲ ಮನುಷ್ಯ ಸಹಜವಾದ ಕ್ರಿಯೆ. ಮನುಷ್ಯ ಸಹಜವಾದ ಕ್ರಿಯೆಯಲ್ಲಿ ಮನುಷ್ಯನ ಆತರ ಇರೋದೇನಂದ್ರೆ, ಐ ವಾಂಟ್ ಇಟ್ ಇಮಿಡಿಯೇಟ್ಲಿ, ನಂಗೆ ಭಾಳ ಬೇಗ ಬೇಕು ಅನ್ನುವಂಥ ಆತುರ ಇದೆಯಲ್ಲ, ಆ ಆತುರವನ್ನ ನಿಯಂತ್ರಣ ಮಾಡುವ ಶಕ್ತಿ ಧ್ಯಾನ. ನನಗೀಗ ಸಿಟ್ಟು ಬರುತ್ತೆ, ಯಾರೋ ಒಬ್ರು ಏನೋ ತಪ್ಪಾಗಿ ನಡ್ಕೊಳ್ತಾರೆ, ಐ ಹ್ಯಾವ್ ಟು ಕ್ಲೋಸ್ ಮೈ ಐಸ್ ಅಂಡ್ ಥಿಂಕ್ ವೆರಿ ಸೀರಿಯಸ್ಲಿ, ವೈ ಶುಡ್ ಐ ರಿಯಾಕ್ಟ್? ಆ ರಿಯಾಕ್ಷನ್, ತಕ್ಷಣದ ರಿಯಾಕ್ಷನ್ ಅನ್ನ ಧ್ಯಾನ ನಿಯಂತ್ರಣ ಮಾಡ್ತದೆ. ಅದನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು
ಅಂತ ಬಸವಣ್ಣ ಹೇಳೋದೇನಂದ್ರೆ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಯುವರ್ ಸೆಲ್ಫ್ ರೆಗ್ಯುಲರ್ಲಿ. ನೀವು ನಿತ್ಯ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇಷ್ಟಲಿಂಗವನ್ನು ಕೊಟ್ಟು ಆ ಏಕಾಗ್ರತೆಯನ್ನು ಕಲಿಸಿದ್ರು. ಅದನ್ನು ಒಪ್ಪು. ಆಮೇಲೆ ಬಟ್ ಇಟ್ ಈಸ್ ನಾಟ್ ದಿ ರುಟೀನ್ ಪ್ರಾಸೆಸ್. ದಿನಾ ಪೂರ್ತಿ ಇಷ್ಟಲಿಂಗ ಪೂಜೆ ಮಾಡೋದಲ್ಲ. ನಂತರ ಮಾಡುವ ಎಲ್ಲ ಚಟುವಟಿಕೆಗಳು ಆರಂಭದಲ್ಲಿ ನೀನು ಮಾಡಿದ ಇಷ್ಟಲಿಂಗ ಪೂಜೆ ಹಾಗೆ ಇರಬೇಕು. ಹೇಗೆ ಸ್ಟೇಟ್ ಆಫ್ ಮೈಂಡ್ ಇತ್ತಲ್ಲ ಅವಾಗ, ಕಾನ್ಸಂಟ್ರೇಷನ್ ಸ್ಟೇಟ್ ಆಫ್ ಮೈಂಡ್ ವಾಸ್ ದೇರ್ ಇನ್ ದ ಮಾರ್ನಿಂಗ್. ಅದು ಇಡೀ ದಿನ ನಿನ್ನಲ್ಲಿ ಪ್ರವಹಿಸ್ತಾ ಇರಬೇಕು. ದಟ್ ಎನರ್ಜಿ, ನಾನು ಬೆಳಗ್ಗೆ ಊಟ ಮಾಡ್ತೀನಿ, ಆ ಎನರ್ಜಿ ಮತ್ತೆ ಹಸಿವಾಗೋವರೆಗೂ ನನ್ನಲ್ಲಿ ಇರ್ತದೆ, ಮತ್ತೆ ನಾನು ಊಟ ಮಾಡ್ತೀನಿ. ಹಾಗೆ ಮನುಷ್ಯ ಹಸಿವು, ನೀರಡಿಕೆ, ಮೈಥುನ ಇಲ್ಲದೆ ಬದುಕಂಗಿಲ್ಲ. ಇಟ್ಸ್ ಎ ನ್ಯಾಚುರಲ್ ಪ್ರೊಸೆಸ್ ಅಂಡ್ ಫೆನಾಮಿನಾ ಆಫ್ ಮ್ಯಾನ್. ಆದ್ರೆ ಇದ್ರ ವಿರುದ್ಧ ಹೋಗೋದು ಅನ್ಸೈಂಟಿಫಿಕ್ ಅಲ್ಲ. ಬಟ್ ಅದರ ಮನೋನಿಯಂತ್ರಣಕ್ಕೆ ಪೂರಕವಾಗಿ ಹೋಲ್ ಕಾಸ್ಮಿಕ್ ಎನರ್ಜಿ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇನ್ ಟು ಇಷ್ಟಲಿಂಗ ಅಂಡ್ ಈಸ್ ಗಿವನ್ ಇನ್ ದ ಹ್ಯಾಂಡ್ಸ್. ಒಂದು, ದೇವಾಲಯಗಳಿಗೆ ಹೋಗಿ ದೇವಾಲಯದಿಂದ ಆಗುವ ಶೋಷಣೆಯನ್ನು ತಪ್ಪಿಸೋದಿತ್ತು. ಎರಡನೇದು, ನಿನಗೊಂದು ಕಾಮನ್ ಫ್ಯಾಕ್ಟರ್ ಟು ಬಿ ಗಿವನ್. ಎಲ್ಲರೂ ಸಮಾನತೆಯ ಸಂಕೇತವಾಗಿ ಕೂಡ ಇಷ್ಟಲಿಂಗ ಬೇಕಾಗಿತ್ತು. ಜಾತಿ, ಧರ್ಮ, ವರ್ಗ, ವರ್ಣ, ಮುಖ್ಯವಾಗಿ ಲಿಂಗ ಪ್ರಭೇದ ಅಳಿಸ್ಬೇಕಾಗಿತ್ತು. ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ, ಆಕೆ ಪೂಜೆ ಮಾಡಲು ಅರ್ಹಳಲ್ಲ ಅನ್ನೋದನ್ನ ಅಳಿಸ್ಲಿಕ್ಕೆ, ಆಕೆಯ ಸೂತಕಗಳನ್ನು ದೂರ ಮಾಡಲಿಕ್ಕೆ ಇಷ್ಟಲಿಂಗವನ್ನು ಕೊಟ್ಟದ್ದು ಒಂದು ಅದ್ಭುತವಾದ ಕಾನ್ಸೆಪ್ಟ್. ಶ್ರೇಷ್ಠ ಕನಿಷ್ಠ ಅಂತಲ್ಲ, ಇದ್ರ ಹಿಂದೆ ಬೇಕಾದಷ್ಟು ಬಂದಿದ್ದಾವೆ ಅನ್ನೋ ವಾದವನ್ನು ನಾನು ಒಪ್ತೇನೆ. ಈಗ ಹಿಂಗೆ ಹೇಳಿದ ಕೂಡ ನಿಮ್ದೇ ಶ್ರೇಷ್ಠ ಅಂತ ಹೇಳ್ತೀರಿ ಅನ್ನುವಂಥ ಆತುರದ ಮುಗ್ಗರಿಸಿ ಪುರುಸೊತ್ತಿಲ್ಲದೆ ಕಮೆಂಟ್ ಹಾಕುವ ನಮ್ಮ ಆಪ್ತ ಸ್ನೇಹಿತರಿಗೂ ಸೇರಿಕೊಂಡು ಎಲ್ಲರಿಗೂ ಹೇಳುವ ಮಾತಿದು. ಅಂಥ ಒಂದು ಬ್ರಹ್ಮಾಂಡದ ಸ್ವರೂಪದ ಇಷ್ಟಲಿಂಗವನ್ನ ನಮ್ಮ ಕೈಗೆ ಕೊಟ್ಟು, ಬರೀ ಇಷ್ಟಲಿಂಗವನ್ನು ಕೊಟ್ಟು ಪೂಜೆ ಮಾಡ್ರಿ ಅಂತ ಹೇಳದೆ, ಸತ್ಯಶುದ್ಧ ಕಾಯಕ, ದಾಸೋಹ, ಚಿಂತನ ಮಂಥನ, ಅನುಭವ, ಅದು ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ದ ಪರ್ಫೆಕ್ಷನ್ ಶುಡ್ ಬಿ ಪ್ರೊಜೆಕ್ಟೆಡ್ ಇನ್ ಆಲ್ ಮೈ ವರ್ಕ್ಸ್. ಈಗ ಏಕಾಗ್ರತೆಯಿಂದ ಗಾಡಿ ಓಡಿಸುವಂಥ, ವಾಹನ ಚಲಿಸುವಂಥ ಡ್ರೈವರ್ ಕೂಡ ಮಾಡೋದು ಶಿವಪೂಜೆನೆ. ಒಬ್ಬ ಕಾರ್ಪೆಂಟರ್ ಒಂದಿಷ್ಟು ಮುಕ್ಕಾಗದ ಹಾಗೆ ತನ್ನ ಯಾವುದೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದು ಕೂಡ ಏಕಾಗ್ರತೆಯೇ. ಹಾಗೆ ಬಟ್ಟೆ ಒಗೆಯುವಂಥ ಅಗಸ ಕೂಡ ಬಟ್ಟೆ ಹರಿಯದ ಹಾಗೆ ಕೊಳೆಯನ್ನ ಕಳೆಯೋದು ಕೂಡ ಏಕಾಗ್ರತೆಯೇ. ಆ ಏಕಾಗ್ರತೆಯ ಸ್ವರೂಪ ನಮ್ಮ ಕಾಯಕದಲ್ಲಿ ಹೇಗೆ ಪ್ರತಿಧ್ವನಿಸ್ತದೆ ಅನ್ನೋದು ಅದಕ್ಕೆ ಪೂರಕವಾಗಿರುವಂಥ ಇಷ್ಟಲಿಂಗವನ್ನು ಕೊಟ್ಟ ಶ್ರೇಯಸ್ಸು ಬಸವಣ್ಣನವರಿಗೆ, ಶರಣರಿಗೆ ಸಲ್ತದೆ. ಅದರ ಪೂರಕವಾಗಿಯೇ ಈ ವಚನ. ಶರಣು ಶರಣಾರ್ಥಿ.